ಸಾರ್ವಕಾಲಿಕ ಶ್ರೇಷ್ಠ ಪದಕ ಗಳಿಕೆಯ ನಿರೀಕ್ಷೆಯೊಂದಿಗೆ ಪ್ಯಾರಾ ಒಲಿಂಪಿಕ್ಸ್ನಲ್ಲಿ ಪಾಲ್ಗೊಳ್ಳಲು ಪ್ಯಾರಿಸ್ಗೆ ತೆರಳಿರುವ ಭಾರತ ಕ್ರೀಡಾಕೂಟದ ಸ್ಪರ್ಧೆಯ ಮೊದಲ ದಿನವೇ ಪದಕ ಬೇಟೆಯಾಡುವ ಕಾತರದಲ್ಲಿದೆ. ಬುಧವಾರ 17ನೇ ಆವೃತ್ತಿ ಪ್ಯಾರಾ ಒಲಿಂಪಿಕ್ಸ್ಗೆ ಪ್ಯಾರಿಸ್ನಲ್ಲಿ ಅದ್ದೂರಿ ಚಾಲನೆ ಲಭಿಸಿದ್ದು, ಗುರುವಾರ ಸ್ಪರ್ಧೆಗಳು ಶುರುವಾಗಲಿವೆ. ಮೊದಲ ದಿನ ಭಾರತಕ್ಕೆ 2 ವಿಭಾಗಗಳಲ್ಲಿ ಪದಕ ಗೆಲ್ಲುವ ಅವಕಾಶವಿದೆ. ಟೆಕ್ವಾಂಡೋ ಸ್ಪರ್ಧೆಯಲ್ಲಿ ಭಾರತ ಕಣಕ್ಕಿಳಿಯಲಿದ್ದು, ಇದರ ಪದಕ ಪಂದ್ಯ ಗುರುವಾರವೇ ನಡೆಯಲಿದೆ. ಮಹಿಳೆಯರ K44 to 47 ಕೆಜಿ ವಿಭಾಗದ ಮೊದಲ ಸುತ್ತಿನಲ್ಲಿ ಅರುಣಾ ಕಣಕ್ಕಿಳಿಯಲಿದ್ದಾರೆ. ಈ ವಿಭಾಗದ ಸೆಮಿಫೈನಲ್, ಫೈನಲ್ ಕೂಡ ಗುರುವಾರವೇ ನಿಗದಿಯಾಗಲಿದೆ. ಇನ್ನು ಸೈಕ್ಲಿಂಗ್ನಲ್ಲಿ ಮಹಿಳೆಯರ C123 3000 ಮೀಟರ್ ವೈಯಕ್ತಿಕ ವಿಭಾಗದ ಸ್ಪರ್ಧೆಯಲ್ಲಿ ಜ್ಯೋತಿ ಗಡೇರಿಯಾ ಕಣದಲ್ಲಿದ್ದಾರೆ. ಈ ವಿಭಾಗದಲ್ಲೂ ಗುರುವಾರ ಪದಕ ಪಂದ್ಯ ನಡೆಯಲಿದೆ. ಪ್ಯಾರಾ ಒಲಿಂಪಿಕ್ಸ್ನಲ್ಲಿ ಇತಿಹಾಸದಲ್ಲೇ ಭಾರತ ಈವರೆಗೂ ಟೆಕ್ವಾಂಡೋ ಹಾಗೂ ಸೈಕ್ಲಿಂಗ್ ಸ್ಪರ್ಧೆಗಳಲ್ಲಿ ಪದಕ ಗೆದ್ದಿಲ್ಲ. ಈ 2 ವಿಭಾಗಗಳಲ್ಲಿ ಪದಕ ಗೆಲ್ಲುವ ಮೂಲಕ ಪ್ಯಾರಿಸ್ ಪ್ಯಾರಾಲಿಂಪಿಕ್ಸ್ನಲ್ಲಿ ಹೊಸ ಇತಿಹಾಸ ಬರೆಯುವ ಕಾತರದಲ್ಲಿದೆ. ಉಳಿದಂತೆ ಬ್ಯಾಡ್ಮಿಂಟನ್, ಆರ್ಚರಿ, ಟೇಬಲ್ ಟೆನ್ನಿಸ್ ಸ್ಪರ್ಧೆಗಳು ಕೂಡ ಗುರುವಾರವೇ ಆರಂಭಗೊಂಡರೂ ಯಾವುದೇ ವಿಭಾಗದಲ್ಲಿ ಪದಕ ಪಂದ್ಯವಿಲ್ಲ. ಭಾರತಕ್ಕೆ ಈ ಬಾರಿ ಪದಕ ಭರವಸೆ ಮೂಡಿಸಿರುವ ಪ್ರಮುಖ ಅಥ್ಲೀಟ್ಗಳು ಗುರುವಾರ ಸ್ಪರ್ಧಾ ಕಣಕ್ಕಿಳಿಯಲಿದ್ದಾರೆ. ಕರ್ನಾಟಕದ ಮೂಲದ ಸುಹಾಸ್ ಯತಿರಾಜ್ ಪುರುಷರ ಸಿಂಗಲ್ಸ್ SL4 ಗುಂಪು ವಿಭಾಗದ ಮೊದಲ ಸುತ್ತಿನಲ್ಲಿ ಸ್ಪರ್ಧಿಸಲಿದ್ದಾರೆ. SL3, SU5 ಮಿಶ್ರ ತಂಡ ವಿಭಾಗದಲ್ಲಿ ಸುಹಾಸ್ ಪಾಲಕ್ ಕೊಹ್ಲಿ ಸ್ಪರ್ಧೆ ಆರಂಭಿಸಲಿದ್ದಾರೆ. ಮುಂದೀಪ್ ಕೌರ್, ಮಾನಸಿ ಜೋಶಿ, ಸುಖಾಂತ್ ಕದಂ, ತರುಣ್ ತಿಲ್ಹೋನ್ ಕೂಡ ಮೊದಲ ಸುತ್ತಿನ ಪಂದ್ಯಗಳಲ್ಲಿ ಆಡಲಿದ್ದಾರೆ. ಗುರುವಾರ ಆರ್ಚರಿಯಲ್ಲೂ ಭಾರತದ ಕ್ರೀಡಾಪಟುಗಳು ಅಭಿಯಾನ ಆರಂಭಿಸಲಿದ್ದಾರೆ. 2 ಕೈಗಳಿಲ್ಲದಿದ್ದರೂ ಸ್ಪರ್ಧಿಸುತ್ತಿರುವ ಶೀತಲ್ ದೇವಿ ಪ್ರಮುಖ ಆಕರ್ಷಣೆ ಎನಿಸಿಕೊಂಡಿದ್ದಾರೆ. ಶೀತಲ್ ಹಾಗೂ ಸರಿತಾ ಮಹಿಳೆಯರ ವೈಯಕ್ತಿಕ ಕಾಂಪೌಂಡ್ ರ್ಯಾಂಕಿಂಗ್ ಸುತ್ತಿನ ಪಂದ್ಯದಲ್ಲಿ ಕಣಕ್ಕಿಳಿಯಲಿದ್ದಾರೆ. ಈ ಬಾರಿ ಭಾರತದ ಪದಕ ಭರವಸೆಯಾಗಿರುವ ಹರ್ವಿಂದರ್ ಸಿಂಗ್ ಪುರುಷರ ವೈಯಕ್ತಿಕ ರಿಕರ್ವ್ ರ್ಯಾಂಕಿಂಗ್ ಸುತ್ತಿನಲ್ಲಿ ಸ್ಪರ್ಧಿಸಲಿದ್ದಾರೆ. ರಾಕೇಶ್ ಕುಮಾರ್, ಶ್ಯಾಮ್ ಸುಂದರ್, ಪೂಜಾ ಕೂಡ ಸ್ಪರ್ಧೆ ಆರಂಭಿಸಲಿದ್ದಾರೆ.